ನಿಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕಾ? ನೀವೇನು ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇಲ್ಲ. ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬರು ಯಾರು ಹೆಣ್ಮಕ್ಳು, ತಾಯಂದಿರು, ಸಹೋದರಿಯರು ಹೋಗ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಪರವಾಗಿ ಹಣವನ್ನ ಪಾವತಿ ಮಾಡ್ತಾ ಇದೆ. ನೀವು ಉಚಿತವಾಗಿ ಯಾರು ಪ್ರಯಾಣ ಮಾಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮ ತಾಯಂದಿರಿಗೆ, ಸಹೋದರಿಯರಿಗೆ ಬರಬೇಕು. ಇವತ್ತು ಸರ್ಕಾರ ಸುಮಾರು 3,250 ಕೋಟಿ ರೂಪಾಯಿ ಹಣ ಈಗಾಗಲೇ ಈ ವರ್ಷದಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ಹಣವನ್ನ ನಿಗದಿ ಮಾಡಿ ಪ್ರತಿಯೊಬ್ಬ ಟಿಕೆಟ್ ಇವತ್ತು ಸುಮಾರು 200 ಕೋಟಿ 150 ಕೋಟಿ ಜನರು ಪ್ರಯಾಣವನ್ನ ಮಾಡಿದ್ದಾರೆ. ಒಬ್ರು 30 ಸಾರಿ ಪ್ರಯಾಣ ಮಾಡಿರ್ಬೋದು, ಒಬ್ರು 60 ಸಾರಿ ಪ್ರಯಾಣ ಮಾಡಿರ್ಬೋದು, ಒಬ್ರು 10 ಸಾರಿ ಪ್ರಯಾಣ ಮಾಡಿರ್ಬೋದು. ಒಟ್ಟಾರೆ ಈ ರಾಜ್ಯದಲ್ಲಿ ಮಹಿಳೆಯರ ಸಂಚಾರ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇದು ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂತ ಒಂದು ಕೆಲಸ ಇವತ್ತು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ ಆಗಿದೆ ಅಂತಕ್ಕಂಥದ್ದು ಈ ಮಹಿಳೆಯರ ಮುಖಾಂತರ ಒಂದು ರೆವಲ್ಯೂಷನ್, ಏನು ಒಂದು ಜಾಗತಿಕವಾಗಿ ಒಂದು ಬದಲಾವಣೆಯನ್ನು ತರ್ತಕ್ಕಂಥ ಒಂದು ಕೆಲಸ ಇವತ್ತು ಕರ್ನಾಟಕದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ತಮಿಳುನಾಡಿನಲ್ಲಿ ಇದೇ ರೀತಿ ಯೋಜನೆಯನ್ನ ಜಾರಿಗೆ ತಂದ್ರು. ಅವ್ರು ಕೇವಲ 50 ಕಿಲೋಮೀಟರ್ ಮಾತ್ರ ಓಡಾಡಲಿಕ್ಕೆ ಅವಕಾಶವನ್ನ ಕೊಟ್ಟರು. ಆದ್ರೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರವರೆಗೂ, ಬಳ್ಳಾರಿಯಿಂದ ಮಂಗಳೂರವರೆಗೂ ಯಾವುದೇ ಹೆಣ್ಣು ಮಕ್ಕಳು, ಎಲ್ಲ ನನ್ನ ತಾಯಂದಿರು ಏನೇ ವಿಚಾರಗಳಿಗಿದ್ರು ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ವ್ಯವಸ್ಥೆಯನ್ನ ಸುಮಾರು 400 ಕಿಲೋಮೀಟರ್, 500 ಕಿಲೋಮೀಟರ್, 350 ಕಿಲೋಮೀಟರ್ ಪ್ರತಿನಿತ್ಯ ಪ್ರಯಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟು ಇವತ್ತು ನಿಮಗೆ ಶಕ್ತಿಯನ್ನ ಕೊಟ್ಟು ಮಹಿಳೆಯರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ, ಒಂದು ಸಬಲೀಕರಣವನ್ನ ಮಾಡ್ತಕ್ಕಂಥ ನಿಜವಾದಂತಹ ಮಹಿಳಾ ಸಬಲೀಕರಣ ಎಲ್ಲ ಆಗ್ತಾ ಇದೆ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಆಗ್ತಾ ಅಂತಕ್ಕಂಥದ್ದನ್ನ ಯಾರು ಕೂಡ ಮರಿಬಾರದು. ನಾವೇನು ಚುನಾವಣಾ ಘೋಷಣೆಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಲ್ಲ. ಬದುಕನ್ನ ಕಟ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ, ಚಿಂತನೆಗಳನ್ನ ಮಾಡಿ, ಇವತ್ತು ಕೋವಿಡ್ ಸಂದರ್ಭದಲ್ಲಿ, ಕೋವಿಡ್ ನಂತರದ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಇಡೀ ರಾಜ್ಯದಾದ್ಯಂತ ಅನೇಕ ಜನರನ್ನ ಭೇಟಿ ಮಾಡಿ ಈಗ ಈ ತರದ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು. ಈ ಸಂದರ್ಭದಲ್ಲಿ ನಾನು ಅವರನ್ನ ನೆನೆಸ್ಕೊಳ್ಬೇಕಾಗ್ತದೆ. ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಅನೇಕ ಮೀನುಗಾರರನ್ನ, ಬೇರೆ ಬೇರೆ ಸಮುದಾಯದವರನ್ನ, ಕಾರ್ಮಿಕರನ್ನ, ಅಸಂಘಟಿತ ಕಾರ್ಮಿಕ ವಲಯವನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ಒಂದು ಬೇಡಿಕೆಯನ್ನ ಇಡ್ತಾರೆ. ಮಹಿಳೆಯರು ಏನಂತ ಬೇಡಿಕೆಯನ್ನ ಇಡ್ತಾರೆ ಅಂತ ಅಂದ್ರೆ, ನಾವು ಪ್ರತಿನಿತ್ಯ ನಾವು ತಿಂಗಳ ಸಂಬಳಕ್ಕೆ ಹೋಗ್ತೀವಿ, ದಿನಗೂಲಿ ನೌಕರಿಗೆ ಹೋಗ್ತೀವಿ, ನಮಗೆ 8,000, 9,000, 10,000 ರೂಪಾಯಿ ಹಣ ಬರ್ತದೆ. ನಾವು ಟ್ರಾನ್ಸ್ಪೋರ್ಟೇಷನ್ ಬೆಳಗ್ಗೆ ಹೋಗಿ ಸಾಯಂಕಾಲ ವಾಪಸ್ ಬರಬೇಕು ಅಂತ ಹೇಳಿದ್ರೆ ನಮಗೆ 1,500-2,000 ರೂಪಾಯಿ ಹಣ ಖರ್ಚಾಗ್ತದೆ. ನಮಗೆ ಉಳಿತಾಯ ಆಗ್ತಕ್ಕಂಥದ್ದೇ ನಮಗೆ 6,000-7,000 ರೂಪಾಯಿ. ಜೀವನ ನಡೆಸೋದು ಕಷ್ಟ ಆಗ್ತದೆ. ದಯವಿಟ್ಟು ನಮಗೆ ನಿಮ್ಮ ಗ್ಯಾರಂಟಿಗಳನ್ನ, ಈಗಾಗಲೇ ನೀವು 3 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀರಿ, ಇದನ್ನು ಕೂಡ ಒಂದು ಉಚಿತವಾಗಿ ಮಹಿಳೆಯರಿಗೆ ನೀವು ಅವಕಾಶವನ್ನ, ಇಡೀ ರಾಜ್ಯದಲ್ಲಿ ಓಡಾಡಲಿಕ್ಕೆ ನಮ್ಗೆ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು, ಬಸ್ಗಳಲ್ಲಿ ಉದ್ಯೋಗಕ್ಕೋಸ್ಕರ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಪಕ್ಷದ ಅಧ್ಯಕ್ಷರಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ರು ಎಲ್ಲ ನಾಯಕರುಗಳು ಚರ್ಚೆಯನ್ನ ಮಾಡಿ, ಪರಮೇಶ್ವರ್ ಅವರು ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು, ಅವರನ್ನೆಲ್ಲ ಚರ್ಚೆ ಮಾಡಿ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ನೀವು ಓಡಾಡಿದ್ರು ನಾವು ಉಚಿತವಾಗಿ ಕೊಡ್ತೇವೆ ಅಂತ ಹೇಳಿ ಘೋಷಣೆಯನ್ನ ಮಾಡಿ ಇವತ್ತು ಶಕ್ತಿ ಯೋಜನೆಯ ಮುಖಾಂತರ ಮಹಿಳೆಯರ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಸಬಲೀಕರಣ ಏನಾರ ಆಗಿದೆ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಿಗ್ತಾ ಇರ್ತಕ್ಕಂಥ ಒಂದು ಗೌರವ ಅಂತಕ್ಕಂಥದ್ದನ್ನ